ವಾಕ್ಯ ಕೇಳುವಂತ ಸಮಯದ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗ್ಬಾರ್ದು. ವಾಕ್ಯ ಕೇಳುವಾಗ ನಮ್ಮ ಹೃದಯ, ನಮ್ಮ ಆತ್ಮ, ನಮ್ಮ ಶರೀರ, ನಮ್ಮ ಪ್ರಾಣ ಒಂದೇ ಉದ್ದೇಶ, ದೇವರ ವಾಕ್ಯ, ದೇವರ ವಾಕ್ಯ, ದೇವರ ವಾಕ್ಯ, ದೇವರ ವಾಕ್ಯ. ಆ ವಾಕ್ಯಕ್ಕೆ ಕಿವಿಗೊಡುತ್ತಾರೆ. ಬೈಬಲ್ ಹೇಳ್ತದೆ, ನನ್ನ ವಾಕ್ಯ ಎಂಬ ದೂತನ ಕಳಿಸಿ ನಿನ್ನ ಗುಣಪಡಿಸ್ತೇನೆ, ನನ್ನ ವಾಕ್ಯವನ್ನು ಕಳಿಸಿ ನಿನ್ನ ಶೋಧಿಸ್ತೇನೆ, ನನ್ನ ವಾಕ್ಯವನ್ನು ಕಳಿಸಿ ನಿನ್ನ ಬಲಪಡಿಸ್ತೇನೆ, ನನ್ನ ವಾಕ್ಯ ನಿನ್ನ ಆಮೇಲೆ ಚೈತನ್ಯಗೊಳಿಸ್ತದೆ. ಎಷ್ಟು ವಾಗ್ದಾನಗಳು ಕೊಟ್ಟಿದ್ದಾರೆ. ವಾಕ್ಯವನ್ನು ಕೇಳೋದು ಬಹಳ ಮುಖ್ಯವಾದದ್ದು. ಆಮೇಲೆ ಈ ತಿಂಗಳು ಕೊಟ್ಟಂತ ಅಮೂಲ್ಯವಾದ ವಾಗ್ದಾನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ದೇವರಿಗೆ. ಯೋಬನ ಪುಸ್ತಕ 42ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ವಾಕ್ಯ ಹೇಳ್ತದೆ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲೆಂತಲೂ ನಿನಗೆ ಯಾವ ಸಂಕಲ್ಪವು ಅಸಾಧ್ಯವಾದದಲ್ಲಂತಲೂ ನಾನು ತಿಳಿದಿದ್ದೇನೆ. ಎಲ್ಲರೂ ನಾನು ತಿಳಿದಿದ್ದೇನೆ.